ಕೊರೋನಾ ವೈರಸ್ ವೇಷಧಾರಿ ಮಾಸ್ಕ್ ಧರಿಸಲು ಸಾರ್ವಜನಿಕರಿಗೆ ಜಾಗೃತಿ. ಧಾರವಾಡ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಮಾಸ್ಕ್ ಧರಿಸುವಿಕೆ, ದೈಹಿಕ ಅಂತರ ಪಾಲನೆ ಅತ್ಯಗತ್ಯ. ಜನರಲ್ಲಿ ಈ ಜಾಗೃತಿ ಮೂಡಿಸಲು ಜಿಲ್ಲಾಡಳಿತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳು ನಿರಂತರ ಪ್ರಯತ್ನ ಮಾಡುತ್ತಲೇ ಇವೆ. ಜಾಗೃತಿ ಕಾರ್ಯ ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಕೊರೋನಾ ವೈರಸ್ ವೇಷಧಾರಿಯೊಬ್ಬರು ಇಂದು ಸಿಬಿಟಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಣಿಸಿಕೊಂಡರು. ಬಾಳೆಹಣ್ಣು ಮಾರೋದಿಲ್ಲ ನಿನ್ನಂತೆ 1000 ಜನ ಬಾಳೆಹಣ್ಣು ಹೋಯ್ತಾ ಹೌದಲ್ಲ. ನೀ ಮಾಸ್ಕ್ ತಗೊಂಡು ನೋಡ್ರಪ್ಪ, ಮಾಸ್ಕ್ ತಕೊಂಡ್ರೆ ಬಾಳೆಹಣ್ಣು ಕೊಡ್ತಾನೆ. ಇದು ಸರ್ಕಾರದ ಕಾಯ್ದೆ ಐತಿ ಅಂತ ಹೇಳಿ ಅವ್ರಿಗೆ ಮಾಸ್ಕ್ ತಗೋಕ್ ನೀನೇ ಹೇಳ್ಬೇಕು. ಸರ್ಕಾರ ಕಾಯ್ದೆ ಮಾಡಿದ ಮಾಸ್ಕ್ ಕೊಟ್ಟೆ ಅಲ್ವೇ, ನೀ ಚಲೋ ಇದ್ರೆ ನಾಳೆ ಹಣ್ಣು ಮಾಡ್ತೀವಿ, ಇಲ್ಲ ಅಂದ್ರೆ ನಿನಗೇನಿಲ್ಲ. ನಿಮ್ಮ ಮನೆ ಅದಕ್ಕೆ ನೋಡಕಂತಾನೆ ಬಂದು ಹಿಂದ್ ಕುಂತ ಹೇಳಕತ್ತೀನಿ. ಅದಕ್ಕೆ ಹೇಳತ್ತೀನಿ, ಮಾಸ್ಕ್ ಹಾಕೋ ಮರಿಬೇಡ. ಮನೆಗೆ ಹೋಗಿ ಚಾಚಾಗ ಹೇಳ ತಗೋ ಮಾಸ್ಕ್ ಹಾಕೋತ ಇಲ್ಲ. ನಿಮಗೆ ಸರ್ಕಾರದ ಕಾಯ್ದೆಗಳು ಗೊತ್ತಲ್ಲ, ಕೋವಿಡ್-19 ಐತಿ. ಎಷ್ಟು ತಿಂಗಳು ಲಾಕ್ಡೌನ್ ಮಾಡಿ ಮನ್ಯಾಗ ಕೊಟ್ಟಿದ್ರು. ಮಾಸ್ಕ್ ಹಾಕೋರಿಪ್ಪ ಅಂತ ಕೈ ಮುಗಿದು ಸರ್ಕಾರ ಹೇಳಾಗ್ತತಿ. ಬಿಟ್ಟು ಅಡ್ಡಾಡ್ತೀರಲ್ವ ನಮ್ಮ ಅಪ್ಪಕೊಂಡ್ರೆ. ಅಪ್ಪ ಅವುಗಳು ವಯಸ್ಸಾದವ್ರು ಇರ್ತಾರ, ಅಕ್ಕನ ಮಕ್ಕಳು ಸಣ್ಣವ್ರು ಇರ್ತಾರ. ನೀವು ಹಿಂಗೆ ಹೊರಗೆ ಅಡ್ಡಾಡಿ ಕರೋನಾ ತಗೊಂಡು ಮನೆಗೆ ಹೋಗಿ ಅವ್ರು ಕೊಲ್ಬೇಕಂತೀರಲ್ವ. ನಿಮ್ಮ ಜೀವ ತಗೋರಿ, ಇನ್ನೊಬ್ಬರ ಜೀವ ಜೊತೆ ಯಾಕೆ ಅಡ್ಡಾಡ್ತೀರಿ? ನೋಡ್ರಲ್ಲಿ ಕೋವಿಡ್-19 ಬರ್ತೈತಿ, ಮಾಸ್ಕ್ ಹಾಕೋರಿ ಅಂತೇಳಿ ಸರ್ಕಾರದ ಕೈಕೊಳಕತ್ತಾರೆ. ಅವ ಪದ್ಧತಿ ನಮ್ದು ಪಾಲಿಸ್ಬೇಕು. ರೋಡ್ ಮಾಡ್ತಿಲ್ಲ, ಅದು ಮಾಡ್ತಿಲ್ಲ, ನಾವು ಆರೋಗ್ಯ ಸಾಲ ಬೆಳೆ ಪದ್ಧತಿ ಏನಿದೆ ಹೋಗಿ ಜಿಲ್ಲಾಧಿಕಾರಿ ನಿತೇಶ್ ಕೆ ಪಾಟೀಲ್ ರವರ ಪರಿಕಲ್ಪನೆಯಲ್ಲಿ ಈ ಕಾರ್ಯ ಕೈಗೊಂಡಿದ್ದು, ಪ್ರತಿನಿತ್ಯ ಮಾಸ್ಕ್ ಧರಿಸದ ವ್ಯಕ್ತಿಗಳನ್ನು ಕೊರೋನಾ ತಪಾಸಣೆಗೆ ಒಳಪಡಿಸುವ ಕಾರ್ಯಾಚರಣೆ ವೇಳೆಯಲ್ಲಿ ಕಲಾವಿದರೊಬ್ಬರನ್ನು ಬಳಸಿಕೊಂಡು ಅವರಿಗೆ ಕೊರೋನಾ ವೈರಸ್ ವೇಷ ಹಾಕಿಸಿ ಜನನಿ ಬೀಡ ಸ್ಥಳಗಳಲ್ಲಿ ಹಠಾತ್ ಕಳಿಸಿ ಮಾಸ್ಕ್ ಧರಿಸದ ವ್ಯಕ್ತಿಗಳನ್ನು ಕೋವಿಡ್ ತಪಾಸಣೆಗೆ ಕರೆತರುವ ಕಾರ್ಯಾಚರಣೆ ಇಂದಿನಿಂದ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ. ನಾದ ಜಿಂಕಾರ ಸಂಸ್ಥೆಯ ಯಮನಪ್ಪ ಜಾಲಗಾರ ಅವರು ತಮ್ಮ ತಂಡದ ಬಸವರಾಜ್ ಗುಡ್ಡಪ್ಪನವರಿಗೆ ಕೊರೋನಾ ವೇಷ ತೊಡಿಸಿ ಜನರ ಮಧ್ಯೆ ಕಳಿಸುತ್ತಿದ್ದಾರೆ. ಪ್ರಸಾದನ ಕಲಾವಿದ ಸಂತೋಷ್ ಮಾಹಳೆ ಈ ವೇಷಭೂಷಣ ಸಿದ್ಧಪಡಿಸಿದ್ದಾರೆ. ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ. ವಿದ್ಯಾರ್ಹತೆ 5ರಿಂದ SSLC, PUC ಪಾಸ್ ಅಥವಾ ಫೇಲ್. ವಯೋಮಿತಿ 18ರಿಂದ 35 ವರ್ಷ ಆಗಿರಬೇಕು. ವೇತನ ಅವರಿಗೆ 10,000ದಿಂದ 25,000ವರೆಗೂ ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264666.